ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸ್ನೇಹಿತರೆ, ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ವಾತಂತ್ರ್ಯ ಸಿಗೋದಕ್ಕೆ ತುಂಬ ಜನ ರಕ್ತ ಹರಿಸಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರು. ಅವರನ್ನು ಸ್ಮರಿಸುತ್ತಾ ಇವತ್ತಿನ ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ನೋಡ್ತಾ ಬರೋಣ. ಸೊ ಇವತ್ತು ಅಂದರೆ 15/8/2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 172 ಅಡಿ 9 ಇಂಚು ಆಗಿರುವಂಥದ್ದು. ಇನ್ನು ಇವತ್ತಿನ ಇನ್ಫ್ಲೋ ವಿಚಾರಕ್ಕೆ, ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 4438 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಅದೇ ರೀತಿ ಹೊರಹರಿವು ಔಟ್ಫ್ಲೋ 202 ಕ್ಯೂಸೆಕ್ ನೀರು ಹೊರಹರಿವು ಇದೆ. ಸೊ ಇನ್ನು ರೈಟ್ ಬ್ಯಾಂಕ್ ಚಾನಲ್ ಹಾಗೂ ಲೆಫ್ಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಬಿಡಲಾಗ್ತಾ ಇಲ್ಲ. ಸ್ಲೂಸ್ ಗೇಟ್ ಮೂಲಕ ನದಿಗೆ 100 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಹಾಗೂ ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 102 ಕ್ಯೂಸೆಕ್ ಇದೆ. ಲಾಸ್ಟ್ ಇಯರ್ ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ 184 ಅಡಿ 9 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಒಳಹರಿವು ನೋಡೋದಾದರೆ 10,855 ಕ್ಯೂಸೆಕ್ ನೀರು ಒಳಹರಿವು ಬಂದಿತ್ತು. ಅದೇ ರೀತಿ 7,256 ಕ್ಯೂಸೆಕ್ ನೀರು ಹೊರಹರಿವು ಹಾಕಲಾಗಿತ್ತು. ಸ್ನೇಹಿತರೆ, ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಭದ್ರಾ ನದಿಯ ತಟ್ಟದಲ್ಲಿ ಮಳೆ ಆಗ್ತಾ ಇದೆ. ಕಳಸಾ ಭಾಗದಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ನಾಳೆ ನಾವು ಇನ್ಫ್ಲೋವನ್ನು ಅಟ್ಲೀಸ್ಟ್ 5,000 ಕ್ಯೂಸೆಕ್ಕಿಂತ ಹೆಚ್ಚು ಬರ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು. ಸೊ ಸ್ನೇಹಿತರೆ, ಇದು ಇವತ್ತಿನ ಮಾಹಿತಿ. ಇದರೊಂದಿಗೆ ಇನ್ನೊಂದು ಖುಷಿಯ ವಿಚಾರ ಇದೆ, ಅದನ್ನು ಕೂಡ ನಿಮ್ಮ ಹತ್ರ ಹೇಳಬೇಕು. 18ನೇ ತಾರೀಕು ಕಾಡಾ ಮೀಟಿಂಗನ್ನು ಅರೇಂಜ್ ಮಾಡಿದ್ದಾರೆ. ಸೊ ದಾವಣಗೆರೆ ಭಾಗದ ರೈತರಿಗೆ ಈ ಮುಂಗಾರಿಗೆ ನೀರು ಬಿಡೋದು ಅಂದರೆ 2ನೇ ಬೆಳೆಗೆ ಏನು ನೀರು ಬಿಡ್ತಾರೋ ಆ ಬೆಳೆಗೆ ನೀರು ಬಿಡುವಂತೆ ಮನವಿ ಸಲ್ಲಿಸಲಾಗಿತ್ತು. ಅದರ ರಿಗಾರ್ಡಿಂಗ್ ಮೀಟಿಂಗ್ ಆಯೋಜಿಸಲಾಗಿದೆ. ಧನ್ಯವಾದ.